ಚೌಧರಿ ಇಂಥವರೆಲ್ಲ ಈ ತಂಡದಲ್ಲಿ ಕುಡ್ಕೊಂಡು ಈ ಯುವಕರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಆಲ್ರೆಡಿ ರಾಹುಲ್ ಗಾಂಧಿ ಈ ದಿಶೆಯಲ್ಲಿ ಯುವಕರ ಮನಸ್ಸನ್ನು ತನಗಳಲ್ಲಿ ಸೆಳೆಯುವಲ್ಲೇ ಯಶಸ್ವಿ ಆಗ್ತಾ ಇದ್ದಾರೆ. ಎಲ್ಲ ಕಡೆ ಹೋಗಿದ್ದಾರೆ. ಈಗ ಕೋಟಾದಲ್ಲಿ ಆಗಿರ್ಬೋದು, ಅದರ ನಂತರದಲ್ಲೇ ಡೆಹ್ರಾಡೂನ್ ಆಯಿತು, ಪ್ರಯಾಗ್ರಾಜ್ ಆಯಿತು, ಈಗ ಪುಣೆಯಲ್ಲಿ ಹೆಣ್ಮಕ್ಕಳ ಒಂದು ಇದು ಏನಪ್ಪ ಸಭೆಯಲ್ಲಿ ಕುಡಿತಾ ಇದ್ದಾರೆ. ಹೀಗಾಗಿ ಯುವಕರು ಯುವತಿಯರು ಎಲ್ಲರ ಮನಸ್ಸನ್ನು ಗೆಲ್ಲುವಲ್ಲೇ ಯಶಸ್ವಿಯಾಗಿ ನಾವು ನಿಮಗೆ ಭವಿಷ್ಯ ಕೊಡಬಲ್ಲಿವಿ ಕಾಂಗ್ರೆಸ್ಸಿಗರು ಅನ್ನೋಂಥ ಮಾತು ಹೇಳ್ತಾ BJP ಮತ್ತು RSSಗಳ ಎಲ್ಲಿ ಹೋದಲ್ಲಿ ಕಟ್ಟುಟಿಕೆ ಮಾಡ್ತಾ ನಡೆದಿದ್ದಾರೆ. ಹೀಗಾಗಿ ಇವತ್ತು ಮೋದಿ, ಶಾ ಮತ್ತು ನಮ್ಮ ಮೋಹನ್ ಭಾಗವತರವ್ರಿಗೆ ಏನು ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಇವರು ಹಾಗೆ ಬಂದ ಇಲ್ಲ. ಅವ್ರ ಜೊತೆ ನಾವೇನಾದರೂ ಇದೇ ರೀತಿ ಹಿಂಸಾತ್ಮಕವಾಗಿ ಈ CJP ಮತ್ತು ಜನತೆಗಳನ್ನ ಕರ್ಬ್ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಹೋದ್ರೆ ಅವ್ರು ನಮ್ಮ ಕೈಯಿಂದ ಸಿಡಿದು ಹೋಗ್ತಾರೆ, ದೂರ ಸರಿತಾರೆ, ಪೂರ್ತಿಯಾಗಿ ಕಾಂಗ್ರೆಸ್ನ ಪರ ಆಗ್ತಾರೆ ಅನ್ನುವಂಥ ಒಂದು ಭಯ ಈಗ ತಲೆ ಹೊಕ್ಕಿದ್ರಿಂದಾಗಿ ನಿಧಾನಕ್ಕೆ ರಾಮ ಮಂದಿರದ ಚಂದಾಚೋರಿ ಇನ್ನುಳಿದ ವಿಷಯ ಕುರ್ತಾ ಒಂದೊಂದು ಕೂಡಿ ಇವತ್ತು BJP ವಿರುದ್ಧ ಒಂದು ದೊಡ್ಡ ಸಂಘಟನೆ ಬೆಳೀತಾ ಇದೆ ಇಡೀ ದೇಶದಲ್ಲೇ. ಇದು ಗೊತ್ತಾಗಿ ಇವತ್ತು BJPಗರು ಈ ಯುವಕರನ್ನು ತನ್ನ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಯಾಕಂದರೆ ಈ 12 ವರ್ಷಗಳ ಆಡಳಿತ ಈ ಯುವಕರ ಮುಂದದವ. ಈ ಯುವಕರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2014 ಇನ್ನೂ ಸಣ್ಣ ಹುಡುಗರಿದ್ದರು, ಇವತ್ತು ಅವರು ಯುವಕರಾಗಿದ್ದಾರೆ. ಸರಿ ಅವ್ರು ತಪ್ಪು ಅದು ಗೊತ್ತಾಗ್ಲಿಕ್ಕತ್ತದ, ಅದು ಪೂರ್ವದ ಇತಿಹಾಸ ಗೊತ್ತಿಲ್ಲ. ಆದರೆ ಆ ಸಂದರ್ಭದಲ್ಲೇ ಸಣ್ಣ ಹುಡುಗರಿದ್ದಂಥವ್ರು ಇವತ್ತು ಯುವಕರಾಗಿದ್ದಾರೆ. 10-12 ವರ್ಷದ ಆಡಳಿತ ನೋಡಿದ್ದಾರೆ. ಅವರೆಲ್ಲರೂ ಇವತ್ತು BJP ಕಂಡ್ರೆ ಓಡಿ ಹೋಗುವಂಥ ಪರಿಸ್ಥಿತಿ ಬಂದಿದ್ದಾರೆ. ಅನೇಕರು ಬದಲಾವಣೆ ಆಗ್ತಾ ಇದ್ದಾರೆ. ಹೀಗಾಗಿ ಇದೊಂದು ದೊಡ್ಡ ಹೊಡೆತವನ್ನು BJPಗೆ ಮತ್ತು RSSಗೆ ಬಿದ್ದಿದ್ದರಿಂದಾಗಿ ಅವರು ಏನೋ ಒಂದು ತಂಡ ಕಟ್ಟಿ ಪ್ರಯತ್ನ ಮಾಡುವಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಯುವಕರು ನಮ್ಮ